ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತು 12ನೇ ತಾರೀಕು ಸಂಡೇ. ಟೈಮ್ ಆಗಿದೆ 9:45 ಹತ್ರ. 9:45 10 ಗಂಟೆನೇ ಆಯಿತು ಅನಿಸುತ್ತೆ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟಿಗೆ ಏನು ಮಾಡಿರಲಿಲ್ಲ. ಕರೆಂಟ್ ಇಲ್ಲ ಗೈಸ್. ನನ್ನ ಮೊಬೈಲಲ್ಲಿ 10% ಚಾರ್ಜ್ ಇದೆ. ವ್ಲಾಗ್ ಶುರು ಮಾಡಿದ್ದೇನೆ, ಇನ್ನು ಕಂಟಿನ್ಯೂ ಮಾಡಲಿಕ್ಕೆ ಚಾರ್ಜ್ ಬೇಕು. ಕರೆಂಟ್ ಬಂದರೆ ಚಾರ್ಜ್ ಇಡೋದು. ಸೊ ಅಮ್ಮ ಕೆಲಸಕ್ಕೆ ಹೋಗಿದ್ದಾರೆ, ಹಾಗಾಗಿ ಅಂಗಡಿಯಿಂದ ರೆಡಿಮೇಡ್ ಚಪಾತಿ ತಂದು ಮಾಡಿ ತಿಂದ್ವಿ ನಾವು. ಅನ್ನಕ್ಕೆಲ್ಲ ನೀರಿಟ್ಟು ರೈಸ್ ಎಲ್ಲ ಅಕ್ಕಿ ತೊಳೆದೆಲ್ಲ ಹಾಕಿ ಆಯಿತು ಗೈಸ್ ನಂದು. ಆ್ಯಂಡ್ ಇನ್ನೊಂದು ಬೇಜಾರು ವಿಷಯ ಏನು ಅಂದರೆ, ನಮ್ಮದು ಬೆಕ್ಕು ಮರಿತ್ತಲ್ಲ, ಚಿನ್ನು ಮರಿದು ಅರಳಿದು ಅತ್ತೆ ತೊಗೊಂಡು ಹೋಗ್ತಾರೆ ಅಂತ ಹೇಳಿದ್ವಲ್ಲ. ಅವ್ರು ಸ್ವಲ್ಪ ಇವಾಗ ಹಾಲು ಕುಡಿತಿದ್ದೆ ಅಲ್ವಾ, ಸ್ವಲ್ಪ ದೊಡ್ಡದಾದ ನಂತರ ತೊಗೊಂಡು ಹೋಗ್ತಾರೆ ಅಂತ ಹೇಳಿದರು. ಅವ್ರು ತೊಗೊಂಡು ಹೋಗ್ತಿದ್ರೆ ಪಾಪ ಅಲ್ಲಿ ಅದು ಆರಾಮಾಗಿರ್ತಿತ್ತು. ಇವತ್ತು ಬೆಳಿಗ್ಗೆ 4-8 ಆಗಿತ್ತು ಗೈಸ್. ಅಷ್ಟೊತ್ತಿಗೆ ಬಂದು ಬೇರೆ ಬೆಕ್ಕು ಬಂದು ಅದನ್ನ ತೊಗೊಂಡು ಹೋಗಿದೆ. ಫುಲ್ಲು ಟಾರ್ಚ್ ಇಟ್ಕೊಂಡು 4 ಗಂಟೆ ರಾತ್ರಿ ಟರಸ್ ಮೇಲೆ, ಮನೆ ಹಿಂದ್ಗಡೆ, ಈ ಸೈಡ್ ಆ ಸೈಡ್ ಎಲ್ಲ ಹುಡ್ಕಾಡಿದ್ದಾನೆ, ಎಲ್ಲೂ ಸಿಕ್ಕಿಲ್ಲ ನಮಗೆ. ಅದು ಒಮ್ಮೆ ಸೌಂಡ್ ಆಯಿತು ನನಗೆ. ನಾನೇನು ಅಂದ್ಕೊಂಡೆ ದೊಡ್ಡ ಬೇಕು, ನಮ್ಮದು ಚಿನ್ನು ಮರಿದೆ ಅಲ್ಲ ಅದು, ಮತ್ತು ಇನ್ನೊಂದು ದೊಡ್ಡ ಬೇಕು ಏನೋ ಫೈಟ್ ಮಾಡ್ತಿರ್ಬೇಕು ಅಂತ ಅಂದ್ಕೊಂಡೆ. ಈ ಚಿನ್ನು ಮರಿ ಎಲ್ಲೋ ಹೋಗಿತ್ತು ಗೈಸ್ ಸವಾರಿಗೆ. ಅದು ಇದ್ದಿದ್ರೆ ಏನೋ ಸೇವ್ ಆಗ್ತಿತ್ತೇನೋ ಗೊತ್ತಿಲ್ಲ. ಅಮ್ಮನಿಗೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಅದನ್ನ ಹುಡುಕಿ ಸಾಕಾಯಿತು, ಅದು ಇಲ್ಲವೇ ಇಲ್ಲ. ಇದ್ದಿದ್ದೇ ಎಷ್ಟು ಕ್ಯೂಟಾಗಿತ್ತು ಅಂದರೆ, ನಾವೆಲ್ಲಾದರೂ ಬರ್ತಾ ಇರಬೇಕಾದ್ರೆ ಕದ್ದು ಕೂತ್ಕೊಂಡು ಒಮ್ಮೆಲೆ ಹಾರೋದು ಆ ಥರ ಎಲ್ಲ ಮಾಡ್ತಿತ್ತು. ನೋಡಲಿಕ್ಕೂ ಚೆನ್ನಾಗಿತ್ತು ಅದು. ಸೊ ಎಷ್ಟು ಬೇಜಾರಾಯಿತು ಅಂದರೆ, ಇವಾಗಲೂ ಒಂಥರ ಬೇಜಾರಾಗ್ತಿದೆ. ಅದೆಲ್ಲ ತೊಗೊಂಡು ಹೋದ ನಂತರ ಇದು ಬಂದು ಒಬ್ಬ ಇರ್ತಾಯಿದೆ ಚಿನ್ನು ಮಾರಿ. ಸಿಟ್ಟು ಬಂತು ನನಗೆ. ಇದಕ್ಕೆ 2 ಬಾರಿಸಿದ್ದೇನೆ ನಾನು, ಅಷ್ಟು ಸಿಟ್ಟು ಬಂತು ನನಗೆ. ಇದು ಎಲ್ಲೋಗಿತ್ತಲ್ವ, ಎಲ್ಲೋಗಿತ್ತು ಅಂತೇಳಿ. ಸೊ ಇವಾಗ ಕೂತ್ಕೊಂಡಿದೆ ಅದು. ಬಟ್ ಅದನ್ನ ಇದೇನು ಬ್ಯಾಟ್ರಿ ಲೋ ಗೈಸ್, ಅದನ್ನ ನೆನೆಸ್ಕೋಬೇಕಾದ್ರೆಲ್ಲ ಬೇಜಾರಾಗ್ತದೆ ನನಗೆ. ಸೊ ಚಿನ್ನು ಮಾರಿ ಬರ್ತಾಳ ಅಂತ ನೋಡ್ತೇನೆ, ವೆಯ್ಟ್ ಕೊಂಡು ಬಂದೆ. ಎಲ್ಲಿಂಟು ನಿಂದು ಮರಿ ಎಲ್ಲಿಂಟು ಚಿನ್ನುಮ್ಮ? ಎಲ್ಲಿಂಟು ಮರಿ ನಿಂದು? ನೀ ಎಲ್ಲಿಗೆ ಹೋದದ್ದು ನೈಟು? ಬಾಲಲ್ಲಿ ಆಡಿಸ್ತಾನೆ. ಎಲ್ಲಿಗೆ ಹೋದದ್ದು ನೀನು ನಿನ್ನೆ? ಎಲ್ಲಿಗೆ ಹೋದದ್ದು ನೈಟು? ಅಪ್ಪ, ಒಂದು ಮಗು ಇತ್ತು, ಅದರದ್ದು ಕುತ್ತಿಗೆದು ಬೀಳಿಸ್ಕೊಂಡಿದೆ ಗೈಸ್. ನೋಡಿ, ಬ್ಲ್ಯಾಕ್ ಇದು ಥ್ರೆಡ್ ಕಟ್ಟಿದೆ ಅಲ್ಲ, ಬೆಳ್ಳಿದ್ದು, ಅದಲ್ಲಿದೆ, ಸಿಕ್ಕಿದೆ. ಹೋಗು, ನಿನಗೆ ರಾಪಟ ಇಡ್ಲಿಕ್ಕೆ ಹೋಗಿದ್ದಿ. ಸೊ ಈ ವ್ಲಾಗ್ನ ನಾನು ಮತ್ತೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಕರೆಂಟ್ ಇಲ್ಲ, ಮೊಬೈಲಲ್ಲಿ ಚಾರ್ಜ್ ಇಲ್ಲ. ಆ್ಯಂಡ್ ಆಮೇಲೆ ಕರೆಂಟ್ ಬಂದರೆ ಚಾರ್ಜಿಗಿಟ್ಟು ನೆಕ್ಸ್ಟ್ ಏನಾದರೂ ಇದ್ದರೆ ತೋರಿಸ್ತೇನೆ. ಓಕೆ, ಬಾಯ್. ಗೈಸ್, ಟೈಮ್ 3:30 ಆಗಿದೆ. ಮಲಗಿದ್ದೆ ನಾನು. ಇಲ್ಲಿ ನೋಡಿ ಯಾರು ಬಂದಿದ್ದಾರೆ ಅಂತೇಳಿ. ಅದು ಹಾಯ್ ಮಂಪ್ಲೆ. ಹಾಯ್ 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 ಮಂಪ್ಲೆ. ಜೇಜಾ ಹಾಯ್ ಮಂಪ್ಲೆ. ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಹಾಯ್ ಮಾಡು, ಇಲ್ಲಿ ಹಾಯ್ ಮಾಡು, ಹಾಯ್ ಮಾಡು. ಗೈಸ್, ನಾ ಮಲಗಿದ್ದೆ. ಇವನು ಬಂದು ಅಮ್ಮ ಅಲ್ಲಿಗೆ ಹೋಗಿದ್ರಂತೆ ವಿನು ಮನೆಗೆ. ಸೊ ಕರ್ಕೊಂಡು ಬಂದರು. ಅದಕ್ಕಿಂತ ಮುಂಚೆ ಇವಳು ಮಾನೆ ಬಂದಿದ್ಲು, ಯಾರ್ದು ರಿಲೇಷನ್ ಇನ್ವಿಟೇಷನ್ ಕೊಡಲಿಕ್ಕೆ ಅಂತೇಳಿ. ಚಂದ ನಿದ್ದೆ ಬಂದಿತ್ತು ನನಗೆ, ಚಾರ್ಜ್ಗಿಟ್ಟು ಮಲಗಿದ್ದೆ. ಅಷ್ಟೊತ್ತಿಗೆ ನೋಡಿ, ಇದು ನಮ್ಮದು ಬಾವೇಶ ಬಂದಿದ್ದೀನಿ ನೋಡಿ ಗೈಸ್. ಅಲ್ಲಿ ಬಾತ್ಕೋಳಿ ಉಂಟಲ್ಲ, 1 ನಿಮಿಷ ತೋರಿಸ್ತೇನೆ. ಬಾತ್ಕೋಳಿ ಮೇಲೆ ಕೂತದ್ದು ನೋಡಿ. ಏಯ್ ತುಂಡಾಪುನ್ಯ, ಅದು ತುಂಡಾಪುಂಡು. ಇದು ನಂದು ಗೊಂಬೆ, ಕೊಡು. ಇದು ನಂದು, ಇದು ನಂದು, ಇದು ನಂದು. ಎಲ್ಕೊಂಡ ಗೈಸ್, ಎಲ್ಕೊಂಡ. ಅದು ಕಿಶಿಕೊಲ್ಲೆ, ಅದು 1 ನಿಮಿಷ ಗೈಸ್. ಎದ್ದೇಳ್ತೀನಿ. ಅದು ಇಡಬಲೆ ಕಿಶಿಕೊಲ್ಲೆ ಅಕ್ಕಗೊಂದು, ಕಿಶ್ಕೊಲ್ಲೆ ಅಕ್ಕಗೊಂದು, ಕಿಶ್ಕೊಲ್ಲೆ ಇಲ್ಲ ಮೂಲು ಕಿಶ್ಕೊಲ್ಲೆ ಬಂಗಾರ. ಇಡೆ ಮೂಲು ಅಕ್ಕ ಕಿಶ್ಕೊಲ್ಲೆ. ಗುಡ್ ಬಾಯ್, ಗುಡ್ ಬಾಯ್. ನನ್ನ ನಿದ್ದೆ ಯಾಕೆ ಹಾಳು ಮಾಡಿದ್ದು ನೀನು? ಯಾಕೆಯೋ ಮುಂಚೆ ಬರ್ತಿರಲ್ಲ ಗೈಸ್, ಈಗ ಬರ್ತಾನೆ. ಸೊ ಸ್ವಲ್ಪ ಚಾರ್ಜ್ಗೆ ಇಡಬೇಕು. ಆ್ಯಂಡ್ ಸ್ಪೀಕರ್ ಕೂಡ ಅಲ್ಲಿ ಚಾರ್ಜ್ಗೆ ಇಟ್ಟಿದ್ದೇನೆ, ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಅಂತೇಳಿ. ನಾನು ಮಾತಾಡ್ತಿದ್ದೀನಲ್ಲ, ಎಂತ ಮಾತಾಡ್ತಿದ್ದಾಳೆ ಇವಳು ಅಂತ ನೋಡ್ತಾ ಇದ್ದಾನೆ.
ಕಿವಿಗೆ ಕ್ರೀಮ್ ಹಚ್ಚಿದೆ ಗೈಸ್, ಹಾಗಾಗಿ ಸರ ಎಲ್ಲ ತೆಗೆದು ಮಲಗಿದ್ದೆ. ಅದು ಅದು ಲೆಂಗಿಸ್ಕೊಳ್ಳೆ ಲೆಂಗಿಸ್ಕೊಳ್ಳೆ ಇಂಚುಕೊಳ್ಳೆ ಇಂಚುಕೊಳ್ಳೆ ಇಂಚಂಪ್ಲೆ. ಓಕೆ ಗೈಸ್, ನಾನು ಸ್ವಲ್ಪ ಚಾರ್ಜ್ ಬಿಡ್ತೇನೆ. ಆಮೇಲೆ ಸಿಗ್ತೇನೆ. ಓಕೆ ಗೈಸ್, ಬಾಯ್ ಬಾಯ್ ಮಂಪ್ಲಿ, ಬಾಯ್. ಟಾಟಾ ಟಾಟಾ ಮಂಪ್ಲಿ, ಟಾಟಾ ಮಂಪ್ಲಿ, ಟಾಟಾ ಟಾಟಾ ಮಂಪ್ಲಿ, ಟಾಟಾ ಟಾಟಾ ಮಂಪ್ಲಿ, ಟಾಟಾ. ವೆರಿ ಗುಡ್ ಬಾಯ್. ಹಲೋ ಗೈಸ್, ಗುಡ್ ಈವ್ನಿಂಗ್. ಆ್ಯಂಡ್ ಟೈಮ್ ಆಗಿದೆ 9:36 ಗೈಸ್. ಇವತ್ತು ಮಂಡೇ, ಡೇಟ್ 13. ಆ್ಯಂಡ್ ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಿದ್ದೇನೆ. ಇವತ್ತು ಫುಲ್ ಡೇ ಬ್ಯುಸಿ ಇದ್ದೆ, ಬೆಳ್ತಂಗಡಿಗೆಲ್ಲ ಹೋಗಲಿಕ್ಕಿತ್ತು. ಆ್ಯಂಡ್ ನಾನು ಇವಾಗ ವ್ಲಾಗ್ ಶುರು ಮಾಡಿದೆ. ಏನಕ್ಕೆ ಅಂದರೆ, ನಿನ್ನೆ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡೋದು ಏನಕ್ಕೆ ಅಂದರೆ, ನಾಳೆ ಸಂಕ್ರಾಂತಿ ಅಲ್ವಾ, ವರ್ಷದ ಮೊದಲನೇ ಹಬ್ಬ. ಆ್ಯಂಡ್ ನಮ್ಮ ಮನೆಗೆ ಬಂದಿದ್ದಾರೆ, ಇಲ್ಲಿ ನೋಡಿ ಯಾರು ಅಂತೇಳಿ, ದಿವ್ಯಾ ಮತ್ತು ಮಾನ್ಯ ಬಂದಿದ್ದಾರೆ. ಆ್ಯಂಡ್ ಅವರಿಬ್ಬರು ಫ್ರೆಶ್ ಅಪ್ ಆಗಿ ಊಟ ಎಲ್ಲ ಮಾಡಿ ಬಂದಂತೆ. ನಾಳೆ ಧನುಪೂಜೆ ಲಾಸ್ಟ್ ಗೈಸ್, ನಮ್ಮದು ಉಜಿರೆ ದೇವಸ್ಥಾನದ್ದು. ಸೊ ಹಾಗಾಗಿ ಹೋಗುವ ಅಂತ ಹೇಳಿದೆ. ಇವಳು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಲಿಕ್ಕೆ ಸಂಜೆ ಬಂದಿದ್ಲಲ್ಲ, ಅದನ್ನು ವ್ಲಾಗ್ ಮಾಡೋಕ್ಕಾಗಿಲ್ಲ. ಬಿಕಾಸ್ ಪ್ರಾಕ್ಟೀಸ್ ಮಾಡ್ತಿದ್ವಲ್ಲ, ಮಿಡ್ಲಲ್ಲಿ ವ್ಲಾಗ್ ಹೇಗೆ ಮಾಡೋದು, ಇದರಲ್ಲೇ ಸಾಂಗ್ ಹಾಕಬೇಕಲ್ಲ, ಹಾಗಾಗಿ. ಆ್ಯಂಡ್ ಅಲ್ಲಿ ನೋಡಿ, ಅಲ್ಲಿ ಬರ್ತಾ ಇದ್ದಾಳೆ ಮಾನ್ಯವಳು. ಅವರು ಫಸ್ಟ್ ಟೈಮ್ ಆ್ಯಕ್ಚುಲಿ. ಅದೇ ಅಪ್ಪ ಇಲ್ಲ ಬೈಜದ ಇಲ್ಲ, ಅವಳು ಬಂದಿದ್ದಾಳೆ ಅಂತ ಹೇಳ್ತಾಳೆ, ನನಗೆ ಗೊತ್ತಿಲ್ಲ, ನೆನಪಿಲ್ಲ ನೈಟ್ ಬಂದಿರೋದು. ಕಲ್ಲಡ್ಕದಲ್ಲಿ ನೀ ಇಲ್ಲಿ ನಾನಿರ್ಬೇಕಾದ್ರೆ ಓಡಿದ್ದು ನೋಡಿ. ಸೊ ಹಾಗಾಗಿ ಬೆಳಿಗ್ಗೆ ಬೇಗ ಹೋಗುವ ಅಂತ ಅಂದ್ಕೊಂಡು ಡಿಸೈಡ್ ಮಾಡಿದ್ವಿ ನಾಳೆ ಹೋಗುವ ಅಂತೇಳಿ. ಇವಳು ಓಕೆ ಅಂತ ಅಂದಿದ್ಲು, ಮತ್ತು ಮಾನ್ಯ ಬರುವುದಿಲ್ಲ ಅಂತ ಅಂದಿದ್ಲು. ಲಾಸ್ಟಿಗೆ ಹೇಗೆಲ್ಲ ಕನ್ವಿನ್ಸ್ ಮಾಡಿ, ಬಾ ಇಲ್ಲಿಗೆ ಮಲ್ಕೊಳ್ಳಿಕ್ಕೆ ಬನ್ನಿ, ಫ್ರೆಶ್ ಅಪ್ ಎಲ್ಲ ಆಗಿ, ಎಲ್ಲ ನೋಡಿ ಫ್ರೆಶ್ ಅಪ್ ಎಲ್ಲ ಆಗಿ ಇಲ್ಲಿಗೆ ಮಲ್ಕೊಳ್ಳಿಕ್ಕೆ ಬನ್ನಿ ಅಂತ ಹೇಳಿದ್ದೆ. ಹಾಗಾಗಿ ಇವಾಗ ಬಂದರು. ಊಟ ಎಲ್ಲ ಆಯ್ತಾ ನಿಮ್ಮದು? ಅವಳಿಗೆ ಹೇಳಲಿಕ್ಕೆ ಉದಾಸನಂತೆ, ಅದಕ್ಕೆ ಇಲ್ಲೇ ಬನ್ನಿ ನಾನೇ ಎಬ್ಬಿಸ್ತೇನೆ ಅಂತ ಅಂದೆ. 4 ಗಂಟೆಗೆ ಎಲ್ಲರ ಮೆಟ್ಟಿದೆ. ನಾನು 4 ಗಂಟೆಗೆ ಎದ್ದು ಒಲೆಗೆ ಬೆಂಕಿ ಹಾಕಿ ಸ್ವಲ್ಪ ಕಾಯಬೇಕಲ್ಲ, ಚಳಿ ಇದೆಲ್ಲ, ಹಾಗಾಗಿ ಮತ್ತೆ ನಾನೆಲ್ಲ ಫ್ರೆಶ್ ಅಪ್ ಆದ ನಂತರ ಇವರನ್ನು ಎಬ್ಬಿಸೋದು. ಆ್ಯಂಡ್ ಅದಕ್ಕೆ ಹೊರಗಡೆ ಕೂತ್ಕೊಂಡಿದ್ದೆ ಅವ್ರು ಬರುವ ತನಕ. ನಾನು ತಲೆ ಕೂದಲಿಗೆ ಸ್ನಾನ ಮಾಡಲಿಲ್ಲ ಗೈಸ್, ಹಾಗಾಗಿ ಇಲ್ಲಿ ನೋಡಿ ಎಣ್ಣೆ ತೊಗೊಂಡು ಬಂದು ಇಟ್ಟಿದ್ದೇನೆ. ಆ್ಯಂಡ್ ದಿವ್ಯನ ಕೈಯಲ್ಲಿ ಇವಾಗ ಹಚ್ಚಿಸ್ತೇನೆ ನಾನು. ಓಕೆ, ಹಚ್ತೀಯನ? ಅವಳು ಮತ್ತು ಅವಳ ಅಕ್ಕ ಕೋಪ ಅಂತೆ ಗೈಸ್, ನೋಡಿ ಮುಖ ನೋಡಿ. ಅವಳ ಹತ್ರ ಕೋಪ ಆದರೆ ನನ್ನ ಹತ್ರ ಸಹ ಮಾತಾಡೋದಿಲ್ಲ. ಎಂಥದ ಗಲಾಟೆ ಮಾಡಿ ಇಲ್ಲಿ ನೋಡಿ, ಅಜ್ಜಿನವ್ರ ಥರ ಎಲ್ಲ ಅಡಿಕೆ ತಿನ್ನೋದು ಅಮ್ಮನ ಜೊತೆ ಅವಳು. ನಪ್ಪ ಇಂಚ ಫಸ್ಟು ಕುರ್ಕವನು. ನನಗೆ ಲೈಟ್ ಕಂಡ್ರೆ ಆಗಲ್ಲ ಗೈಸ್, ತಲೆನೋವು ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಲೈಟ್ ಆಫ್ ಮಾಡಿ ಹೊರಗಡೆ ಕೂತ್ಕೊಂಡದ್ದು. ಏಯ್ ಯಾರದು? ನಾನು ಇನ್ನು ಎಂತ ಗೈಸ್, ತಲೆಗೆ ಎಣ್ಣೆ ಹಾಕಿ ಬೆಳಿಗ್ಗೆ ಸ್ನಾನ ಮಾಡ್ತೇವಲ್ಲ, ತಲೆ ಸ್ನಾನ. ಸೊ ಹಾಗಾಗಿ ನಾಳೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ. ಆ್ಯಂಡ್ ಇವಳು ಆಲ್ರೆಡಿ ನಿದ್ದೆ ಮಾಡಿ ಬಂದೆದ್ದದಂತೆ ನೋಡಿ, ನಿದ್ದೆ ಮಾಡಿದ್ಲಂತೆ, ಮಲಗಿದವಳನ್ನೇ ಎಬ್ಬಿಸಿ ಮಾನ್ಯ ಕರ್ಕೊಂಡು ಬಂದಂತೆ ಗೈಸ್. ಇವಳು ಫುಲ್ಲು ಜೋಶಲ್ಲಿದ್ಲಾಗ, ಇವಾಗ ಸ್ವಲ್ಪ ಸೈಲೆಂಟ್ ಆಗಿದ್ದಾಳೆ. ಪ್ರಶ್ನೆ ನೀನು ಎದ್ದೇಳ್ತಿ ಬಿಡು. ಇವಳು ಎದ್ದೇಳಿಲ್ಲದ್ರೆ ಗೈಸ್ ನೀರು ಹಾಕಿ ಎಬ್ಬಿಸ್ತೇನೆ ನಾನು, ಅದು ಬೇಕಿದ್ರೆ ವೀಡಿಯೋ ಮಾಡ್ತೇನೆ ಆಯ್ತಾ. ಎದ್ದಿಲ್ಲ ಅಂದರೆ, ಇನ್ ಕೇಸ್ ಎದ್ದಿಲ್ಲ ಅಂದರೆ ಓಕೆ. ನಾನು ಈ ವ್ಲಾಗ್ನ ನಾಳೆ ಕಂಟಿನ್ಯೂ ಮಾಡ್ತೇನೆ ಗೈಸ್. ಓಕೆ, ಬಾಯ್, ಗುಡ್ ನೈಟ್. ಸೇ ಗುಡ್ ನೈಟ್. ಗುಡ್ ನೈಟ್ ಮಾನು, ಗುಡ್ ನೈಟ್ ಹೇಳ. ಗುಡ್ ನೈಟ್, ಗುಡ್ ನೈಟ್. ನಾಳೆ ಸಿಗ್ತೀವಿ ಗೈಸ್. ಓಕೆ, ಬಾಯ್, ಗುಡ್ ನೈಟ್. ಹಲೋ, ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್. ಇವತ್ತು ವ್ಲಾಗ್ನ ಕಂಟಿನ್ಯೂ ಮಾಡ್ತೇನೆ, ನೆನ್ನೆ ವ್ಲಾಗ್ನ. ಟೈಮ್ 5:20 ಆಗಿದೆ. ಫುಲ್ ಎದ್ದು ಮುಖ ನೋಡಿ. ಇವಾಗ ನಾನು 4 ಗಂಟೆಗೆ ಎದ್ದಿದ್ದೇನೆ ಗೈಸು. ಇವತ್ತು 14 ಮಕರ ಸಂಕ್ರಾಂತಿ, ಇವತ್ತು ಮಂಗಳವಾರ. ಸೊ ಆಲ್ರೆಡಿ ನಿನ್ನೆ ಹೇಳಿದ್ದೇನೆ, ನಾವು ಧನುಪೂಜೆ ಹೋಗ್ತಾ ಇದ್ದೇವೆ. ಇವತ್ತು ಲಾಸ್ಟ್ ಧನುಪೂಜೆ ಕೂಡ. ಆ್ಯಂಡ್ ನಾನು ಫಸ್ಟು 4 ಗಂಟೆಗೆ ಎದ್ದು ಬ್ರಷ್ ಮಾಡಿ ಫ್ರೆಶ್ ಅಪ್ ಆಗಿ ದಿವ್ಯನನ್ನು ಎಬ್ಬಿಸಿದೆ. ಆ್ಯಂಡ್ ದಿವ್ಯ ಫ್ರೆಶ್ ಅಪ್ ಆಗಿ ಬಂದಾದ ನಂತರ ನಾವಿಬ್ಬರು ಹೊರಡೆ ಆದ ನಂತರ ಮಾನ್ಯನ ಎಬ್ಬಿಸಿದ್ದು. ಸೊ ಅವಳು ಕೂಡ ಹೊರಡಿ ಆಯ್ತು ಇವಾಗ ಫ್ರೆಶ್ ಅಪ್ ಆಗಿ. ಬೆಳಿಗ್ಗೆ ಬೇಗ ಎದ್ದದಲ್ಲ, ಕೂದಲೆಲ್ಲ ವೆಟ್ಟ ಇದೆ ಗೈಸ್ ನೋಡಿ, ವೆಟ್ಟಿದೆ ಕೂದಲು. ಆ್ಯಂಡ್ ಈ ಟಾಪ್ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ಇದ್ರದ್ದು ಪ್ಯಾಂಟ್ ಹಾಕ್ಕೊಂಡಿಲ್ಲ ಗೈಸ್, ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೇನೆ ವೈಟ್. ಬೆಳಿಗ್ಗೆ ಇಷ್ಟು ಬೆವರ್ತಾ ಇದೆ ನೋಡಿ. ಇಲ್ಲಿ ಲೈಟ್ ಹಾಕಿದ್ದೇನೆ, ಹಾಗಾಗಿ ಅಷ್ಟು ಕತ್ಲಿದೆ. ಸೊ ಇದು ಔಟ್ಫಿಟ್ ಆಮೇಲೆ ನಾನು ತೋರಿಸ್ತೇನೆ. ಬೆಳಿಗ್ಗೆ ಇಷ್ಟು ಬೆವರ್ತಿದ್ರು, ಇನ್ನು ಬಿಸಿಲಿಗೆ ಎಷ್ಟು ಬೆವರ್ಬೋದು.
ಆ್ಯಂಡ್ ಅವರಿಬ್ಬರು ತೋರಿಸ್ತೇನೆ. ಆಯಿತು ಹೊರಡಿ ಹೋಗೋದು. 5:20 ಆಗ್ತಾ ಬಂತು. ಹೊರಡಿ ಆಗಿದೆ ಆಗ 24 ಸರಿ ಕನ್ನಡಿಯಲ್ಲಿ ನೋಡ್ತಿದ್ದಾಳೆ. ಗುಡ್ ಮಾರ್ನಿಂಗ್ ಮಾಡು. ಸೊ ಇದು ನನ್ನ ಔಟ್ಫಿಟ್ ಗೈಸು. ಇದ್ರದ್ದು ಪ್ಯಾಂಟ್ ಹಾಕ್ಕೊಂಡಿಲ್ಲ ನಾನು, ಬೇರೆ ವೈಟ್ ಲೆಗ್ಗಿನ್ಸ್ ಹಾಕ್ಕೊಂಡಿದ್ದೇನೆ. ಬಿಕಾಸ್ ಇದರಲ್ಲಿ ವೈಟ್ ಇದೆ ಅಲ್ವ ಲೈನ್ಸ್ ಎಲ್ಲ, ಹಾಗಾಗಿ. ಸೊ ಸಿಂಪಲ್. ಇಲ್ಲಿದು ಲೈಟ್ ಆಫ್ ಮಾಡುವ ಗೈಸ್. ಇವಳು ಕೂಡ ಇವಳು ಸೆದ್ದಿದ್ದಾಳೆ. ಹೆಲೋ ನೋಡಿ, ಎದ್ದು ಇವಳು ಕಷಾಯ ಕುಡಿತಿದ್ದಾಳೆ. ಇವಳು ಲಾಸ್ಟಿಗೆ ಎದ್ದಿದ್ದು. ಪದ್ಯದ ಒಂದು ಜತದ್ನ ಗಟ್ಟಿ ನಿದ್ರೆ ಒಂದಕ್ಕೆ ನಿದ್ರೆ ಅರ್ಪುಜಿಂದು. ಸೊ ಆಯ್ತು ಗೈಸ್, ಇವಳು ಕುಡ್ದಾದ ನಂತರ ಹೊರಡುದು ಗೈಸ್. ಕರೆಕ್ಟ್ 5:25 ಆಯಿತು ಮನೆಯಿಂದ ಹೊರಡಬೇಕಾದ್ರೆ. ಅಂಡ್ ಹೋಗ್ತಾ ಇದ್ದೇವೆ. ಅವಳು ಫ್ರಂಟಲ್ಲಿದ್ದಾಳೆ. ಜೋರು ಕೆಮ್ಮು ಗೈಸ್, ಅದಕ್ಕೆ ಬಾಯಿಗೆ ಕಲ್ಸಕ್ಕರೆ ಹಾಕ್ಕೊಂಡಿದ್ದೇನೆ, ಕಪ್ಪು ಕಲ್ಸಕ್ಕರೆ. ಬೆಳಿಗ್ಗೆ ಎದ್ದದಲ್ಲ, ಬೆಳಿಗ್ಗೆ ಎದ್ದ ತಕ್ಷಣ ಒಮ್ಮೆ ಹಾಗೆ ಇನ್ನು ನಡ್ಕೊಂಡು ಹೋಗೋದು ಅಲ್ಲಿವರೆಗೂ. ನೋಡುವ, 5:25ಕ್ಕೆ ಮನೆ ಬಿಟ್ಟಿದ್ದೇವೆ. ಉಜಿರೆ ಟೆಂಪಲ್ ಉಜಿರೆ ಟೆಂಪಲ್ ರೀಚ್ ಆಗಬೇಕಾದ್ರೆ ಎಷ್ಟೊತ್ತಾಗುತ್ತೆ ಅಂತ ಹೇಳ್ತೇನೆ ಗೈಸ್. ಓಕೆ, ಆ್ಯಂಡ್ ಆಮೇಲೆ ಸಿಗ್ತೇನೆ. ಓಕೆ ಬಾಯ್. ಇದು ಕಾಣ್ತಾ ಇಲ್ಲ ಗೈಸ್. ಕರೆಕ್ಟ್ 6 ಗಂಟೆ ಆಯಿತು, ನಾವು ರೀಚ್ ಆದ್ವಿ. ಆ್ಯಂಡ್ ಒಳಗಡೆ ಹೋಗಿ ದರ್ಶನ ಮಾಡಿ ಆಮೇಲೆ ಸಿಗ್ತೇವೆ ಗೈಸ್. ಓಕೆ ಗೈಸ್, ನಮ್ದಾಯಿತು ದೇವ್ರ ದರ್ಶನ. ಕರೆಕ್ಟ್ ಟೆಂಪಲಿಂದ ಹೊರಗಡೆ ಬರಬೇಕಾದ್ರೆ 7 o'clock ಆಯಿತು. ಆ್ಯಂಡ್ ಇನ್ನೂ ಏನಾದರೂ ತಿಂದು ಹೋಗುದು ಗೈಸ್. ಎಲ್ಲರ ಮುಖ ನೋಡಿ ನೋಡಿ, ಇಲ್ಲಿಂದಲೇ ಕೈ ಮುಗಿದೆ ಆಯ್ತಾ. ಸೊ ಹೋಗುದು ಗೈಸ್. ಇನ್ನು ನೋಡಿ ಗೈಸ್, ಪೆದಮ್ಮ ಮಾತಾಡ್ತಾಳೆ ದೇವಸ್ಥಾನಕ್ಕೆ ಬಂದು. ಗೈಸ್, ನಾವು ಮಂಜುನಾಥ ಹೋಟೆಲ್ ಇದೆ ಅಲ್ವ ಗೈಸ್, ಫೇಮಸ್. ಅಲ್ಲಿ ಹಳೇ ಹೋಟ್ಲು, ಅವ್ರಿಗೆ ಗೊತ್ತಿಲ್ವ ಅಂತ ಹೇಳ್ತಿದ್ದಾಳೆ. ಅಲ್ಲಿಗೆ ಬಂದ್ವಿ. ನನಗೆ ಮತ್ತು ನಿನಗೆ ಟೀ, ಇವಳಿಗೆ ಬೇಡಂತೆ. ಆ್ಯಂಡ್ ನಾನು ಇಡ್ಲಿ ವಡೆ ಹೇಳಿದೆ, ಅವರಿಬ್ಬರು ಬನ್ಸ್ ಹೇಳಿದರು. ಶೆಕೆ ಆಗ್ತದೆ ಗೈಸ್ ಬೆಳಿಗ್ಗೆ. ನೀನೇ ಇಲ್ಲಿ ನೋಡಿ ಪಂಚಗಜ್ಜಾಯ ಮಾಡಿಸಿದ್ವಿ. ನೋಡಿ ಬಿಸಿ ನೀರು ಇಟ್ಟಿದ್ದಾರೆ ಗೈಸ್. ಎಷ್ಟು ಕೇರ್ ಮಾಡ್ತಾರೆ ನೋಡಿ ಕಸ್ಟಮರ್ನ. ಅದಕ್ಕೆ ಫ್ಯಾನ್ ಹಾಕ್ಲಿಕ್ಕೆ ಹೇಳಿದ್ದು, ಹಾಕ್ಲಿಲ್ಲ ಅವ್ರು. ನೋಡಿ ಇವ್ರದ್ದು ಬನ್ಸ್ ಬಂತು ಗೈಸ್. ನೋಡಿ ತಿಂತಾ ಇದ್ದಾರೆ ಆಲ್ರೆಡಿ. ಹಾಂ, ತಿನ್ನು ತಿನ್ನು. ಹೇಗುಂಟು ಹೇಗುಂಟು ಗೈಸ್? ನೋಡಿ ಎಂತ ಇದು ಮಾಡ್ತಿಲ್ಲ ಅವಳು. ಹಾಂ, ಮಲ್ಲೆಜ್ಜೆ ಅಂತ ಗೈಸ್. ನೋಡಿ ಗೈಸ್, ನಂದು ಇಡ್ಲಿ ವಡ ಬಂತು. ತಿಂಡಿ ತಿಂದು ಇವಾಗ ಒಂದು ಸೆಲ್ಫಿ ತೆಗಿಲಿಲ್ಲ ಅಂತ ಹೇಳಿ ಸೆಲ್ಫಿ ತೆಗಿಬೇಕಂತೆ. ಎಲ್ಲ ಮುಖ ಎಲ್ಲ ಆದದ್ದು ನೋಡಿ. ಇವಾಗ ಎಂತ ಸೆಲ್ಫಿ ಇವ್ರದ್ದು. ಓಕೆ ಗೈಸ್, ಇವಾಗ ಹೊರಡುದು. ನನಗೊಂದು ಹೂ ತೊಗೊಳ್ಲಿಕ್ಕಿದೆ, ದೇವರ ಫೋಟೋಗೆ ಹಾಕ್ಲಿಕ್ಕೆ ಹೂ ತೊಗೊಳ್ಲಿಕ್ಕಿದೆ ಗೈಸ್. ವೆಯ್ಟ್. ಗೈಸ್ ನೋಡಿ, ಹೂ ತೊಗೊಂಡ್ವಿ. 100 rupees ಈ ಸೇವಂತಿಗೆ, 100 ಯೆಲ್ಲೋ ಸೇವಂತಿಗೆ, ಮತ್ತೊಂದು 50 rupees ಅಗರಬತ್ತಿ. ಇಲ್ಲಿ ನೋಡಿ ಬಂದು ರಿಕ್ಷಾ ಮಾಡ್ಕೊಂಡು ಬಂದು ಇಲ್ಲಿ ಕೂತು ಸಾಗಿದೆ ಗೈಸ್. ಒಂದೆಂತ ಉದಾಸೀನ ಅಂದರೆ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬರ್ತಿ 7:30 ಗೈಸ್ ಬಂದ್ವಿ ನಾವು ಮನೆಗೆ. ಸೊ ಹೋಗಿ ಬಂದ್ವಿ, ದೇವರ ದರ್ಶನ ಆಯಿತು. ಆ್ಯಂಡ್ ಪೂಜೆ ಕೂಡ ಆಯಿತು. ಪ್ರಸಾದ ನೋಡಿ ಒಟ್ಟು ರಶ್ ಆಗಿದೆ, ಸುಸ್ತಾಗ್ತದೆ. 7:30 ಆಯಿತು ಕರೆಕ್ಟ್ ಬಂದ್ವಿ ಮನೆಗೆ. ನನ್ನೊಂದು ಔಟ್ಫಿಟ್ಟು ತೋರಿಸ್ತೇನೆ ನಾನು ದಿವ್ಯನ ಕೈಯಲ್ಲಿ. ವೆಯ್ಟ್.
ಗೈಸ್, ಅದೇ ಅದಕ್ಕೆ ಲೆಗ್ಗಿನ್ಸ್ ಹಾಕಿದ್ದೇನೆ ವೈಟ್ ಅಷ್ಟೇ. ಕೂದಲು ಅವಾಗ ಬೆಳಿಗ್ಗೆ ಹೋಗ್ಬೇಕಾದ್ರೆಲ್ಲ ಫುಲ್ ಒದ್ದೆ ಈಗೆಲ್ಲ ಒಣಗಿದೆ. ಹೇಗೆ ಕಾಣಿಸ್ತಿದೆ ಗೈಸ್? ವಿಶ್ ಮಾಡು ಅಂತ ಹೇಳಿದೆ ಸಂಕ್ರಾಂತಿ, ಅದಕ್ಕೆ ಕೂತ್ಕೊಂಡೇ ವಿಶ್ ಮಾಡ್ಬೇಕಂತ ನೋಡಿ, ಎಲ್ಲ ಕೂತ್ಕೊಂಡಿದ್ದೇವೆ. ಆ್ಯಂಡ್ ಬನ್ನಿ ಹೇಳಿ ಹ್ಯಾಪಿ ಸಂಕ್ರಾಂತಿ. ಆ ಥರನಾ? ಇದು ಟ್ರೆಂಡ್ ಇಂಗ್ಲೀಷ್. ಈ ಕಡೆ ಬಾ, ಇಲ್ಲಿ ನೀನು ಕಾಣೋದಿಲ್ಲ, ಇಲ್ದಿದ್ರೆ ಹೀಗೆ ಬರಬೇಕು. ಸೊ ನಾನು ವಿಶ್ ಮಾಡಿರಲಿಲ್ಲ ಗೈಸ್, ನಾನು ಟೆಂಪಲ್ ಹೋಗಿ ಬಂದ ನಂತರ ವಿಶ್ ಮಾಡುವಂತ ಅಂದ್ಕೊಂಡಿದ್ದೆ. ಇವ್ಳು ನೋಡೋದು ನೋಡಿ ನನ್ನಲ್ಲಿ ನೀನು ಆಚೆ ಆಗ್ತದೆ. ಸೊ ಆಯಿತಾ, ಈ ಕಡೆ ಬಾ, ಫ್ರೇಮಿಗೆ ಬಾ. ಹಾಂ, ಸೊ ಎಲ್ರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈ ವರ್ಷದ ಫಸ್ಟ್ ಇದು ಹಬ್ಬ ಗೈಸ್. ಸೊ ಎಲ್ರಿಗೂ ಒಳ್ಳೇದಾಗಲಿ ಅಲ್ವಾ? ಒಳ್ಳೆಯವ್ರಿಗೆ ಒಳ್ಳೇದಾಗಲಿ ಅಷ್ಟೇ ಅಲ್ವಾ? ಪಂಚಾಂಗ ಜೈ ಕೊರಿಯ ನಮ್ಮ ಗಾಬಗ ಪ್ರಸಾದ ದೇವರೇ ಮರ್ಯಾದಿಂದ ಇನ್ನು ಹೂ ತೊಗೊಂಡು ಬಂದ ಗೈಸ್, ಹೂವೆಲ್ಲ ಇಡಬೇಕು. ಸೊ ಸ್ವಲ್ಪ ಹೊತ್ತು ಬಿಟ್ಟು ಆಮೇಲೆ ಸಿಗ್ತೇನೆ ನಾನು. ಈ ಮನೆ ಬೆಳಿಗ್ಗೆ ಹೋಗ್ಬೇಕಾದ್ರೆ ದೀಪ ಇಡಲಿಲ್ಲ, ಬಿಕಾಸ್ ಹೂವೆಲ್ಲ ತನ್ನ ನಂತರ ಇಡುವ ಅಂತೇಳಿ. ಇವಳು ಹೀಗೆ ನೋಡಿದರೆ ಎಂತ ನನಗೆ ನಾಚಿಕೆ ಆಗ್ತದೆ ಆ ಥರ ನೋಡ್ತಾ ಇದ್ದರೆ. ಅಲ್ಲಿ ಮನೆಗೆ ಬಂದು ಒಳಗೋಗ್ಲಿಲ್ಲ, ಇಲ್ಲೇ ಇದೇ ಇತ್ತು ಗೈಸ್. ಆಮೇಲೆ ಸಿಗ್ತೇನೆ. ಓಕೆ ಓಕೆ ಓಕೆ. ಸ್ಕೂಟೀಸ್ ಇಲ್ಲೇ ಬಿಟ್ಟು ಹೋಗ್ತಾರಂತೆ, ಆಮೇಲೆ ಅವಳು ತಮ್ಮ ಬರ್ತಾಳಂತೆ ಕೊಡ್ಬೇಕಂತೆ, ಬರ್ತಾನಂತೆ ಕೊಡ್ಬೇಕಂತೆ. ಬಾಯ್. ಎಲ್ಲ ಆಯಿತು. ಆ್ಯಂಡ್ ಇಲ್ಲಿ ನೋಡಿ, ತುಂಬ ದಿವಸ ಆದ ನಂತರ ದೇವರಿಗೆ ಹೂವು ಆ್ಯಂಡ್ ದೀಪ ಎಲ್ಲ ಇಟ್ಟಿರೋದು ಗೈಸ್. ಸೂತಕ್ಕಿತ್ತು ನಮಗೆ, ಸೊ ಹಾಗಾಗಿ ಇವತ್ತು ಹೊಸ ಎಂತ ಫಸ್ಟ್ ಇದು ಹಬ್ಬ. ಸೊ ಹಾಗಾಗಿ ಇವತ್ತು ನೋಡಿ ಆಯಿತು, ಖುಷಿ ಆಗ್ತದೆ ಒಂಥರ. ಸಿ ಎಲ್ರಿಗೂ ಒಳ್ಳೇದು ಮಾಡಲಿ ದೇವರು. ಆ್ಯಂಡ್ ಅಲ್ಲಿ ತುಳಸಿಗೆ ಕೂಡ ಪೂಜೆ ಆಗಿದೆ ಗೈಸ್. ಸಿ ಸೊ ಆಯಿತು ಗೈಸ್, ನಂದು ಇಲ್ಲಿ ಕೂಡ ಪೂಜೆ. ಆ್ಯಂಡ್ ಬೆಳಿಗ್ಗೆನೇ ಮಾಡಿ ಹೋಗಬೇಕು ಅಂತಿದ್ದೆ ಮನೆಯಲ್ಲಿ, ಬಟ್ ನನಗೆ ಹೂ ಬೇಕಿತ್ತು ಮೈನಾಗಿ. ಬಿಕಾಸ್ ತುಂಬ ದಿವಸ ಆದ ನಂತರ ನಮ್ಮದು ಕುಟುಂಬದಲ್ಲೆಲ್ಲ ಸುತ್ತಕ್ಕಿತ್ತಲ್ಲ, ಅದೆಲ್ಲ ಕಳೆದು ತುಂಬ ದಿವಸ ಆದ ನಂತರ ದೀಪ ಇಡೋದಲ್ಲ, ಹಾಗಾಗಿ ನನಗೆ ಹೂವೆಲ್ಲ ಬೇಕಿತ್ತು. ಹಾಗಾಗಿ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಕೈ ಮುಗ್ದು ಬರಬೇಕಾದ್ರೆ ಹೂ ತೊಗೊಂಡು ಬರುವ ಅಂತ ಅಂದ್ಕೊಂಡಿದ್ದೆ. ಆ್ಯಂಡ್ ಇಲ್ಲಿ ಕೂಡ ಪೂಜೆ ಆಯಿತು. ಸೊ ತುಂಬ ಒಂಥರ ಖುಷಿ ಆಗ್ತದೆ ನನಗೆ. ಈ ವರ್ಷದ 2025ನ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ ಗೈಸ್. ಒಂದು ಸೆಕೆಂಡ್ ನಿಮ್ಮೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ. ಆ್ಯಂಡ್ ಏನೆಲ್ಲ ಒಳ್ಳೇದಾಗಬೇಕು ಅಂತ ಅಂದ್ಕೊಂಡಿದ್ದೀರಿ ನೋಡಿ, ಅದೆಲ್ಲನೂ ಒಳ್ಳೇದಾಗಲಿ, ಆದಷ್ಟು ಬೇಗ ನೆರವೇರಲಿ. ಆ್ಯಂಡ್ ನಾನು ಅಂದ್ಕೊಂಡಿದ್ದು ಕೂಡ ಆದಷ್ಟು ಬೇಗ ನೆರವೇರಲಿ ಗೈಸ್. ಆ್ಯಂಡ್ ನನಗೆ ಯಾರು ಒಳ್ಳೇದು ಬಯಸ್ತಾರೆ ನೋಡಿ, ಅವ್ರಿಗೆಲ್ಲರಿಗೂ ಒಳ್ಳೇದಾಗಲಿ. ಆ್ಯಂಡ್ ಇನ್ನೊಂದು ವಿಷಯ ಏನು ಬೇಕಂದರೆ ಹೇಳಬೇಕು ಅಂತ ಹೇಳಿದರೆ, ಏನು ಅಂದರೆ ಈ ವ್ಲಾಗ್ನ ನಾನು ಇವತ್ತೇ ಅಪ್ಲೋಡ್ ಮಾಡ್ತೇನೆ ಗೈಸ್. ಸಂಜೆ 3 days ಇದು ಸ್ವಲ್ಪ ವ್ಲಾಗ್ ಇದೆ. ಆ್ಯಂಡ್ ಇವತ್ತು ಮಂಗಳವಾರ, ನಾಳೆ ಬುಧವಾರ. ನಾಳೆ ಮದುಮಗಳಿಗೆ ಹಾಲು ಹಾಕಲಿಕ್ಕೆ ಬರಲಿಕ್ಕೆ ಹೇಳಿದ್ದೇವೆ ನಾವು ಕುಸುಮನಿಗೆ, ಬಿಕಾಸ್ ಮೊನ್ನೆ ಆಗಿಲ್ಲಲ್ಲ. ಸೊ ಹಾಗಾಗಿ ಬುಧವಾರ ಮಧ್ಯಾಹ್ನ ಅಂತ ಹೇಳಿದ್ದೇನೆ ನಾನು. ನಾಳೆ ವ್ಲಾಗ್ ಮಾಡ್ತೇನೆ ಡೆಫಿನೆಟ್ಲಿ. ಸೊ ಈ ವ್ಲಾಗ್ನ ಇವತ್ತೇ ನಾನು ಅಪ್ಲೋಡ್ ಮಾಡ್ತೇನೆ ಗೈಸ್. ಆ್ಯಂಡ್ ಸಾರಿಗೆಲ್ಲ ನೋಡಿ ಅರ್ಧ ಪಿನ್ ಹಾಕಿ ಹಾಗೆ ಇಟ್ಟಿದ್ದೇನೆ, ಮಾನ್ಯಂದು ಸಾರಿ ಎಲ್ಲ. ತುಂಬ ಕೆಲಸ ಇದೆ, ಇನ್ನು ಮನೆ ಕ್ಲೀನಿಂಗ್, ಗುಡಿಸೋದು ಒರೆಸೋದೆಲ್ಲ ಇದೆ. ಆದರೆ ಜ್ಯುವೆಲ್ರಿ ಶಾಪಿಗೆ ಹೋಗಬೇಕು ಅಂತಿದ್ದೇನೆ, ಬಿಕಾಸ್ ನಾನು ಮುಳಿಯೋದು ಕಂತು ನಾನು ಆನ್ಲೈನ್ ಪೇಮೆಂಟ್ ಮಾಡೋದು. ಬಟ್ ಒಂದು ಸರಿ ಹೋಗಿ ವಿಸಿಟ್ ಮಾಡಿ ಬರುವ ಅಂತ ಅಂದ್ಕೊಂಡಿದ್ದೇನೆ. ಹೋಗಿ ಅಲ್ಲೇ ಕಟ್ಟಿ ಬರುವ ಅಂತೇಳಿ ಬೆವರ್ತಿದೆ ನೋಡಿ ನನಗೆ. ಡ್ರೆಸ್ ಚೇಂಜ್ ಮಾಡೋದು ಗೈಸು, ಕೆಲಸ ಎಲ್ಲ ಮಾಡಬೇಕು. ಆ್ಯಂಡ್ ಚಾರ್ಜಿಗೆ ಇಟ್ಟು ಬಿಡ್ತೇನೆ, ಮತ್ತು ಟೈಮ್ ಸಿಕ್ಕಿದಾಗ ಸ್ವಲ್ಪ ಎಡಿಟ್ ಮಾಡಿ ಇವತ್ತು ಅಪ್ಲೋಡ್ ಮಾಡ್ತೇನೆ ಗೈಸ್. ಸೊ ಒನ್ಸ್ ಅಗೇನ್ ಹ್ಯಾಪಿ ಮಕರ ಸಂಕ್ರಾಂತಿ ನಿಮ್ಮೆಲ್ಲರಿಗೂ. ಆ್ಯಂಡ್ ಈ ವ್ಲಾಗ್ ಏನು ಮಾಡ್ತೀನಿ ಗೈಸ್, ನಮ್ಮದು ಚಿನುವರಿ ನೋಡಿ ಮಲ್ಕೊಂಡಿದ್ದಾಳೆ. ಅದರದ್ದು ಮಗು ಇಲ್ಲದದಕ್ಕೆ ಬೇಜಾರು ಗೈಸ್. ನೋಡಿ ಒಬ್ಬಳೇ ಮಲ್ಕೊಂಡಿದ್ದಾಳೆ. ಅಪ್ಪ ಚುಲ್ಲು ಚಿಮ್ಮರಿ ಮಲ್ಕಿದೆ ಗೈಸ್. ನನಗೂ ಎಷ್ಟು ನೆನಪಾಗ್ತದೆ ಅಂತ ಇಲ್ಲ, ಬೆಕ್ಕಿದು ಮರಿ ತುಂಬ ನೆನಪಾಗ್ತದೆ. ನಾನು ಎಷ್ಟು ಹತ್ತಿದ್ದೇನೆ ಅಂತೇಳಿ ನನಗೆ ಗೊತ್ತಿಲ್ಲ ಗೈಸ್, ತುಂಬ ಹತ್ತಿದ್ದೇನೆ, ಅಷ್ಟು ಬೇಜಾರಾಗಿದೆ ನನಗೆ. ಸೊ ಏನು ಮಾಡೋಕ್ಕಾಗಲ್ಲ. ಅದು ಇದ್ದಿದ್ದರೆ ಮೇ ಬಿ ಏನಾದರೂ ಮಾಡ್ಬೋದಿತ್ತು.
ಸೊ ತುಂಬ ಸರಿ ಸೊ ಹೇಳಿದೆ ಗೈಸ್. ಓಕೆ, ಅಗರಬತ್ತಿ ಸ್ಮೆಲ್ ಸಖತ್ತಾಗಿದೆ. ನಾನು ಹೂ ತೊಗೊಳ್ಬೇಕಾದ್ರೆ ಅವ್ರ ಜೊತೆ ಹೇಳಿದೆ ಒಂದು ಒಳ್ಳೆ ಅಗರಬತ್ತಿ ಕೊಡಿ ಅಂತೇಳಿ. ಹಾಗಾಗಿ ಅವ್ರು ಕೊಟ್ಟರು. ಅದಕ್ಕೆ 50 ರುಪೀಸ್ ಅಂತೆ. ವಿಷ್ಣು ಎಂಥದೇ ಒಂದು ಹೆಸರಿದೆ ಗೈಸ್. ಸಿಕ್ಕಾಪಡೆ ಪರಿಮಳ ಇದೆ. ಅದು ಆಗ ತರಬೇಕಾದ್ರೆ ಪ್ಯಾಕೇಜಿಂಗಲ್ಲಿ ತುಂಬ ಚೆನ್ನಾಗಿತ್ತು ಸ್ಮೆಲ್. ಇವಾಗ ಇನ್ನೂ ಚೆನ್ನಾಗಿದೆ. ಅಮ್ಮ ದೋಸೆ ಮಾಡಿದ್ದಾರೆ. ನಾವು ಆಲ್ರೆಡಿ ಅಲ್ಲಿ ಇಡ್ಲಿ ಮತ್ತು ವಡೆ ತಿಂದ್ವಲ್ಲ, ನನಗೆ ಹಸಿವಾಗ್ತಿಲ್ಲ. ಆ್ಯಂಡ್ ಡ್ರೆಸ್ ಚೇಂಜ್ ಮಾಡಿ ಇನ್ನೂ ಕೆಲಸ ಸ್ಟಾರ್ಟ್ ಮಾಡಬೇಕು ಗೈಸ್. ಇದು ಮಲ್ಕೊಂಡದ ಅವಸ್ಥೆ ನೋಡಿ ಗೈಸ್. ಚಿನುಮರಿ ಸ್ವಲ್ಪನಾದರೂ ನಾಚಿಗೆ ಮಾನ ಮರ್ಯಾದೆ ಉಂಟು ಇದಕ್ಕೆ ನೋಡಿ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್. ನಂದು ಕೆಲಸ ಎಲ್ಲ ಆಯಿತು. ಆ್ಯಂಡ್ ಮತ್ತೆ ಇದೇ ಡ್ರೆಸ್ ಹಾಕ್ಕೊಂಡಿದ್ದೇನೆ. ಬಿಕಾಸ್ ನಾನು ಆಗಲೇ ಹೇಳಿದೆ ನನಗೆ ಒಮ್ಮೆ ಮುಳಿಯೋಕ್ಕೆ ಹೋಗ್ಲಿಕ್ಕಿದೆ ಅಂತೇಳಿ ಬೆಳ್ತಂಗಡಿಗೆ. ಸೊ ಮಾನು ಬರ್ತೇನೆ ಅಂತ ಹೇಳಿದ್ಲು. ಆ್ಯಂಡ್ ನಂದೆಲ್ಲ ಕೆಲಸ ಆಗಬೇಕಾದ್ರೆ ಇಷ್ಟೊತ್ತಾಯಿತು ಗೈಸ್. ಇವಾಗ ಹೋಗಿ ಬರೋದು. ಹೋಗಿ ಅದು ಸ್ಕೀಮ್ ಇದೊಂದು ಅಮೌಂಟ್ ಕಟ್ಟೋದು. ಆ್ಯಂಡ್ ಮತ್ತೇನಾದರೂ ಲೈಕ್ ಆದರೆ ನೋಡೋದು, ಏನಾದರೂ ಚಿಕ್ಕದಾಗಿ ಏನಾದರೂ ಒಂದು ವಸ್ತು ಪರ್ಚೇಸ್ ಮಾಡುವಂತ ಅಂದ್ಕೊಂಡಿದ್ದೇನೆ. ನೋಡುವ. ಬಿಕಾಸ್ 2025ನ ಮೊದಲನೇ ಹಬ್ಬ ಅಲ್ಲ ಅದು. ಸೊ ಹಾಗಾಗಿ ನೋಡುವ. ಆ್ಯಂಡ್ ಅಲ್ಲಿಗೆ ಹೋದ ನಂತರ ಗೊತ್ತಾಗುತ್ತೆ ಗೈಸ್. ಇನ್ ಕೇಸ್ ನಾನೇನಾದರೂ ತೊಗೊಂಡ್ರು ಅದನ್ನ ನಾನು ಶೋ ಮಾಡಲ್ಲ. ಬಿಕಾಸ್ ಅದೊಂದು ಸರ್ಪ್ರೈಸ್ ಆಗಿರುತ್ತೆ. ಸರ್ಪ್ರೈಸ್ ಎಂತ ಇಲ್ಲ, ಬಟ್ ಸ್ಟಿಲ್ ನೆಕ್ಸ್ಟ್ ನಾನು ಕೊಡಬೇಕಾದ್ರೆ ಅದನ್ನ ಶೋ ಮಾಡ್ತೇನೆ. ಆ್ಯಂಡ್ ಇವತ್ತು ಇನ್ ಕೇಸ್ ತೊಗೊಂಡ್ರೆ ಶೋ ಮಾಡಲ್ಲ ಅಷ್ಟೇ. ಆ್ಯಂಡ್ ಎಂಡ್ ಕೂಡ ಮಾಡಿರಲಿಲ್ಲಲ್ಲ ವ್ಲಾಗ್ ಅಂತೂ. ಮತ್ತೆ ಹೋಗ್ತೇನಲ್ಲ, ಮತ್ತೆ ಎಂಡ್ ಮಾಡ್ಬೋದು ಹೋಗಿ ಬಂದು ಅಂತ ಅಂದ್ಕೊಂಡು ಹೊರಟೆ. ಎಲ್ಲ ಕೆಲಸ ಆಯಿತು. ಆ್ಯಂಡ್ ರೈಸ್ ಕೂಡ ರೆಡಿ ಇದೆ. ನೈಟಿದ್ದು ಸಾಂಬಾರಿದೆ ಅಮ್ಮನಿಗೆ ಮತ್ತು ಅಜ್ಜಿಗೆ. ಸೊ ದೀಪ ಇನ್ನೂ ಉರಿತಾ ಇದೆ ಗೈಸ್ ನೋಡಿ. ಚಲೋ ಲೆಟ್ಸ್ ಗೋ. ಆ್ಯಂಡ್ ಹೋಗೋದು ಗೈಸ್. ಅಮ್ಮನು ಬರ್ತೇನೆ ಅಂತ ಹೇಳಿದಾಳೆ. ನಾನು ಅವಳಿಗೆ 20 ಮಿನಿಟ್ಸಲ್ಲಿ ರೆಡಿ ಆಗಬೇಕು ಅಂತ ಹೇಳಿದೆ. ಇನ್ನೂ ಬರಲಿಲ್ಲ ಅವಳು. ನಂದೆಂತೆಲ್ಲ ಆಗದ್ದು ಟಾಪ್ ಹಾಕ್ಕೊಂಡಿದ್ದೆ ಅಷ್ಟೇ. ಆ್ಯಂಡ್ ಲಿಪ್ಸ್ಟಿಕ್ ಹಾಕ್ಕೊಂಡಿದ್ದೇನೆ ಅಷ್ಟೇ. ಚಲೋ ಲೆಟ್ಸ್ ಗೋ. ತಗೊಂಡಿದ್ದು ವ್ಯತ್ಯಾಸ ಉಂಟು. ಬಂದ್ವಿ. ಟೈಮ್ 2:30 ಆಯಿತು. ಅಲ್ಲೇ ಊಟ ಮಾಡಿ ಬಂದ್ವಿ. ಆ್ಯಂಡ್ ಸ್ವಲ್ಪ ಲೇಟ್ ಆಯಿತು. ಆ್ಯಂಡ್ ಏನು ತೊಗೊಂಡೆ ಅಂಥೇಳಿ ನಾನು ನೆಕ್ಸ್ಟ್ ತೋರಿಸ್ತೇನೆ ಗೈಸ್. ಓಕೆ, ಇವಾಗ ತೋರಿಸಲ್ಲ. ಆ್ಯಂಡ್ ಕ್ಯಾಲೆಂಡರ್ ಸಿಕ್ತು ನೋಡಿ, 2 ಕ್ಯಾಲೆಂಡರ್. ಬಟ್ ನಮ್ಮಲ್ಲಿ ಆಲ್ರೆಡಿ ಇದೆ. ಆ್ಯಂಡ್ ಪರ್ಸ್ ಸಿಕ್ತು. ಸೊ ನಾನು ಅಲ್ಲಿ ಬಿಟ್ಟು ಅವ್ರ ಮನೆ ಹತ್ರ ಬಿಟ್ಟು ನಾನು ಈ ಕಡೆ ಬಂದೆ ಗೈಸ್. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೇನೆ ನಾನು. ಇಲ್ಲಿ ನೋಡಿ, ಇದೆಲ್ಲ ಕ್ಯಾಲೆಂಡರ್. ಅಲ್ಲಿ ಒಂದು ಅಮ್ಮನ ಕೈಯಲ್ಲಿ ಪರ್ಸ್ ಉಂಟಲ್ಲ ಅದು. ಮತ್ತು ಅದು ಬಾಕ್ಸ್ ಒಳಗಡೆ ಎಂತ ಉಂಟು ಅಂತೇಳಿ ನೆಕ್ಸ್ಟ್ ತೋರಿಸ್ತೇನೆ ಯಾವತ್ತಾದರೂ. ಓಕೆ ಚಿನುಮರಿ. ಸೊ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಗೈಸ್. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಒನ್ ಸೆಕೆಂಡ್ ಹ್ಯಾಪಿ ಮಕರ ಸಂಕ್ರಾಂತಿ ಎಲ್ರಿಗೂ. ಸೊ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೇನೆ ಗೈಸ್. ಈ ವ್ಲಾಗ್ ಇವತ್ತೇ ಅಪ್ಲೋಡ್ ಮಾಡ್ತೀನಿ. ಓಕೆ, ಬಾಯ್, ಲವ್ ಯು.